ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಇವತ್ತಿನ 17ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಈ ಫುಲ್ ವಿಡಿಯೋ ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದೆ. ಅದಕ್ಕೆ ಫಸ್ಟ್ ಟೈಮ್ ನಾನು ಟೆರೆಸ್ ಅಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋ ಟೆಕ್ ನ್ಯೂಸ್. ಹೇಗಿದೆ ಆಡಿಯೋ ಕ್ಲಾರಿಟಿ, ವಿಡಿಯೋ ಕ್ಲಾರಿಟಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕನ್ನಡದಲ್ಲಿ ತಿಳಿಸಿ. ಇವತ್ತಿನ ಮೊದಲನೇ ನ್ಯೂಸ್ ನೋಡ್ಕೊಂಡ್ರೆ ಆಪಲ್ ಇಂದ ಬರ್ತೈತೆ ನ್ಯೂಸ್. ಆಪಲ್ ಐಫೋನ್ 16 ಐತಲ್ಲ, ಅದರಲ್ಲಿ iOS 18 ಅಲ್ಲಿ ಅವರು ಜನರೇಟಿವ್ AI ತರ್ತಾರಂತೆ. ಹೆಂಗೆ ಚಾಟ್ ಜಿಪಿಟಿಲಿ ಮತ್ತೆ ಬಾಡ್ AI ಅಲ್ಲಿ ಐತಲ್ಲ, ಆತರ AI ತರ್ತಾರಂತೆ. ಆಮೇಲೆ ಏನೇನ್ ಲಾಂಚ್ ಮಾಡ್ತಾರೆ, ನೆಕ್ಸ್ಟ್ ಯಾವ ತರ ಲಾಂಚ್ ಮಾಡ್ತಾರೆ ಐಫೋನ್ ಎಲ್ಲ, ಅದು ಹೊರಗೆ ಬಂದೈತೆ. ಗ್ರಾಫ್ ತೋರ್ಸಿ ನೋಡ್ತಾ ಇರಲ್ಲ ಸ್ಕ್ರೀನ್ ಅಲ್ಲಿ. ಐಫೋನ್ 17 ಅಲ್ಲಿ ಒಂದ್ ಚೇಂಜಸ್ ಏನಪ್ಪಾ ಅಂದ್ರೆ, ನಿಮ್ಗೆ ಪೆನ್ಚೋಲ್ ಕ್ಯಾಮ್ರಾ ಕಾಣಿಸುತ್ತೆ, ಫುಲ್ ಡಿಸ್ಪ್ಲೇ ಇರುತ್ತೆ. ಆದ್ರೆ ಕ್ಯಾಮ್ರಾ ಒಳಗೆ ಇರುತ್ತಂತೆ. ಸೂಪರ್ ಫ್ಯೂಚರ್ ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ಆಪಲ್ ಅವರು ಇದೆಲ್ಲ ಮಾಡ್ತಾರೆ, ರೆಡಿ ಮಾಡಕ್ಕೆ. ಅದೆಲ್ಲ ವಿಷಯ ತಿಳ್ಕೊಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ಆಪಲ್ ಅವರು 100% ಮಾಡ್ತಾರೆ. ಥಮ್ಸ್ ಅಪ್ ಹೇಳ್ಬೇಕು ಆಪಲ್ ಅವ್ರಿಗಿದು. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ಆರೆಂಜ್ ವುಡ್ ಇದು ಕಂಪನಿ ರೆಡಿ ಮಾಡ್ತಾರೆ ರೋಬೋಟ್ಸ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ, ಒಬ್ರು ರೋಬೋಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರಲ್ಲ ಆರೆಂಜ್ ವುಡ್ ಅವರು, ಅವಾಗ ದೀಪಾವಳಿದಲ್ಲಿ ಪೂಜೆ ಮಾಡೈತೆ. ನೋಡ್ತಾ ಇರೋ ಸ್ಕ್ರೀನ್ ಅಂತ ತೋರಿಸೋ ಈ ವಿಡಿಯೋ. ಏನ್ ಗುರು, ದೀಪಾವಳಿ ಪೂಜೆ ಮಾಡ್ತೈತೆ ಒಂದ್ ರೋಬೋಟ್ ಮುದ್ಬುಡ್ದಾಗೆ ನೋಡಲ್ಲ, ಆರ್ತಿ ಬೆಳ್ತೈತೆ, ಬಟ್ಟೆ ಇಕ್ತೈತೆ. ಸೂಪರ್ ಅಂತಾನು ಹೇಳಬೇಕು. ನನ್ಗನ್ಸುತ್ತೆ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ರೋಬೋಟ್ಸ್ ಎಲ್ಲ A to Z ಮಾಡುತ್ತೆ. ಹೆಂಗೆ ಮಕ್ಳು ನೋಡ್ಕೊಳುತ್ತೆ, ಅಡಿಗೆ ಮಾಡುತ್ತೆ, ಮತ್ತೆ ನೆಕ್ಸ್ಟ್ ಪೂಜೆ ಮಾಡುತ್ತೆ. ನೆಕ್ಸ್ಟ್ ಎಲ್ಲ ದೇವಸ್ಥಾನಗಳಲ್ಲಿ ರೋಬೋಟ್ ಪ್ರಸಾದ ಕೊಡುತ್ತೆ. ಆಮೇಲೆ ನೆಕ್ಸ್ಟ್ ಪ್ರಸಾದ ಎಲ್ಲ ಕೊಡ್ತಾ ಇರತ್ತಲ್ಲ, ಸೂಪರ್ ಅಂತಾನು ಹೇಳಬೇಕು. ನೋಡೋಣ ಫ್ಯೂಚರ್ ಅಲ್ಲಿ ಈ ತರ ಬರುತ್ತಾ. ಈಗ ನಾನು ಹೇಳ್ಬೇಕು, ರೋಬೋಟ್ ಯುಗ ಈಗ ಪ್ರಾರಂಭವಾಗ್ತೈತೆ. ಸೂಪರ್ ವಿಷಯ ಅಂತ ಹೇಳ್ಬೇಕು. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಹೇಳ್ಬೇಕು. ಅದೇನಪ್ಪಾ ಅಂದ್ರೆ, ಜಿಯೋದವರು ಫೈನಲಿ Jio Airfiber ಅನ್ನು ಲಾಂಚ್ ಮಾಡಿದ್ದಾರೆ. ಅದ್ ನಮ್ ಕರ್ನಾಟಕದಲ್ಲಿ ತೋರ್ಸೋ ಸ್ಕ್ರೀನ್ ಅಲ್ಲಿ 20 ಜಿಲ್ಲೆಗಳಲ್ಲಿ ಲಾಂಚ್ ಆಗಿದೆ ನಮ್ಮ Jio Airfiber. Jio Airfiber ಸಿಂಪಲ್ ಆಗಿರ್ಬೇಕಂದ್ರೆ, ಫೈಬರ್ ಗಳಲ್ಲಿ ನಾವು ಕೇಬಲ್ ಕನೆಕ್ಟ್ ಮಾಡ್ಕೊಂಡು ಕನೆಕ್ಟಿವಿಟಿ ಸಿಗ್ತಾ ಇತ್ತು ನಮ್ಗೆ. ಆದ್ರೆ Jio Airfiber ನಮ್ಗೆ ಏರ್ ಇಂದಾನೆ ಕನೆಕ್ಟಿವಿಟಿ ಸಿಗುತ್ತೆ. ಬೆಂಕಿ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೇಕು. ಈ ತರ ಫ್ಯೂಚರ್ ತಂದವ್ರೆ. ನಿಮ್ಮ ಈಗ ಹೆಂಗೆ ಮಾಡ್ಬೇಕು Jio Airfiber ಅಂದ್ರೆ, ನೀವು ಯಾವ ಸಿಟಿಯಲ್ಲಿ ಇದ್ದೀರಾ, ಯಾವ ಸ್ಟೇಟ್ ಅಲ್ಲಿ ಇದ್ದೀರಾ, ಅದು ಸೆಲೆಕ್ಟ್ ಮಾಡ್ಕೊಂಡು ಗೆಟ್ Jio Airfiber ಅಂತ ಕ್ಲಿಕ್ ಕೊಟ್ಮೇಲೆ ಎಲ್ಲ ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಫಿಲ್ ಮಾಡಿ. ಅದನ್ನ ಫಿಲ್ ಮಾಡ್ಮೇಲೆ ನೆಕ್ಸ್ಟ್ ಆಮೇಲೆ ಅಡ್ವಾನ್ಸ್ ಆಗಿ ₹100 ಪೇ ಮಾಡಬೇಕಾಗುತ್ತೆ. ₹100 ಪೇ ಮಾಡ್ಮೇಲೆ ಅವ್ರು ಜಿಯೋದವ್ರು ನಿಮ್ಗೆ ಕಾಲ್ ಮಾಡ್ತಾರೆ. ಆಮೇಲೆ ನಿಮ್ಮ ತಕ್ಕನ ನಿಮ್ ಬಜೆಟ್ ಆಗಿ ನೀವು ಪ್ಲಾನ್ಸ್ ನ ಚಾಯ್ಸ್ ಮಾಡ್ಕೊಬಹುದು. ಸೂಪರ್ ವಿಷಯ ಅಂತ ಹೇಳ್ಬೇಕು. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ M44 5G ಇದು ಲಾಂಚ್ ಆಗುತ್ತೆ ಸೌತ್ ಕೊರಿಯಾದಲ್ಲಿ. ಸೂಪರ್ ಫೋನ್ ಅಂತ ಹೇಳ್ಬೇಕು. ಇದರ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ, ನೋಡ್ತಾ ಇರೋ ಸ್ಕ್ರೀನ್ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಡಿಸ್ಪ್ಲೇ ನೋಡ್ಕೊಳ್ಳೋಣ. ಡಿಸ್ಪ್ಲೇ ಬಂತು 6.58 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ IPS LCD ಡಿಸ್ಪ್ಲೇ. 120 Hz ರಿಫ್ರೆಶ್ ರೇಟ್ ಹೊಂದಿರುವಂತ ಈ ಡಿಸ್ಪ್ಲೇ. ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ 888 ಪ್ರೊಸೆಸರ್. ಸೂಪರ್ ಅಂತ ಹೇಳಬೇಕು. ಆಮೇಲೆ ಬ್ಯಾಟ್ರಿ ನೋಡ್ಕೊಂಡ್ರೆ, ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ, 25 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತೈತೆ ಬಾಕ್ಸ್ ಒಳಗಡೆ. ಬೆಂಕಿ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೆಕ್ಸ್ಟ್ ನೋಡ್ಕೊಂಡ್ರೆ ಕ್ಯಾಮ್ರಾ ಬಂದ್ಬಿಟ್ಟು, ಫಸ್ಟ್ ನೋಡ್ಕೊಂಡ್ರೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಕ್ಯಾಮ್ರಾ. ಆಮೇಲೆ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಬಂದ್ಬಿಟ್ಟು 2 MP. ಆಮೇಲೆ ಮ್ಯಾಕ್ರೋ ಕ್ಯಾಮ್ರಾ ಬಂದ್ಬಿಟ್ಟು 2 MP. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 8 ಮೆಗಾ ಪಿಕ್ಸೆಲ್. ಸೂಪರ್ ಅಂತ ಹೇಳ್ಬೇಕು. ಇದು ಸೌತ್ ಕೊರಿಯಾದಲ್ಲಿ ಲಾಂಚ್ ಆಗುತ್ತೆ. 6GB RAM ಮತ್ತೆ 128GB ROM. ನಾವು ಕನ್ವರ್ಟ್ ಮಾಡ್ಕೊಂಡ್ರೆ ನಮ್ದು ಇಂಡಿಯನ್ ರುಪೀಸ್ ಅಲ್ಲಿ ₹18,500 ಲಾಂಚ್ ಆಗುತ್ತೆ. ಬೆಂಕಿ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಯಾವಾಗ ಇಂಡಿಯಾದಲ್ಲಿ ತರ್ತಾರೆ ಈ ಫೋನ್ ಗೊತ್ತಿಲ್ಲ. ಅರೆ ಜಸ್ಟ್ ಈಗ ಸೌತ್ ಕೊರಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಇನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಹೇಳ್ಬೋದು. ರಿಪೋರ್ಟ್ಸ್ ಬಂದೈತೆ. ಏನಪ್ಪಾ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಅಕ್ಟೋಬರ್ 2023 ಏನ್ ವೆಬ್ಸೈಟ್ ಯೂಸ್ ಮಾಡಿದಾರೆ ತುಂಬಾ ಅಂತ ಬರ್ತಾ ಇರುವಂತ ರಿಪೋರ್ಟ್ಸ್. ಫಸ್ಟ್ ನೋಡ್ಕೊಂಡ್ರೆ ಗೂಗಲ್ ನಂಬರ್ 1. ಸೆಕೆಂಡ್ ನೋಡ್ಕೊಂಡ್ರೆ ಯೂಟ್ಯೂಬ್. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಎಕ್ಸ್ ಹ್ಯಾಮ್ಸ್ಟರ್, ಆಮೇಲೆ Samsung.com, ಆಜ್ ತಕ್, ಆಮೇಲೆ ಎಕ್ಸ್ ಹ್ಯಾಮ್ಸ್ಟರ್ ಇನ್ನ ಹೋಗ್ತಾ ಇರುತ್ತೆ. ಬೆಂಕಿ ವಿಷಯ ಹೇಳಕ್ ಇಷ್ಟಪಡ್ತೀನಿ. ನೀವ್ ಯಾವ ವೆಬ್ಸೈಟ್ ಯೂಸ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಗೂಗಲ್ ಯೂಸ್ ಮಾಡ್ತೀನಿ. ಗೂಗಲ್ ಮತ್ತೆ ಯೂಟ್ಯೂಬ್ ಯೂಸ್ ಮಾಡ್ತಾ ಇರ್ತೀನಿ. ನೀವು ಯಾವ ವೆಬ್ಸೈಟ್ ಯೂಸ್ ಮಾಡ್ತೀರಾ ಕಾಮೆಂಟ್ ಸೆಕ್ಷನ್ ಕನ್ನಡದಲ್ಲಿ ತಿಳಿಸಿ. ಇನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಹೇಳ್ಬೇಕು. ಅದೇನಪ್ಪಾ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ Airtaxis ಲಾಂಚ್ ಆಗ್ತೈತಂತೆ. ಅದ್ ಯಾವಾಗ ಅಂದ್ರೆ 2026 ಯಶಸ್ವಿಲಿ ಲಾಂಚ್ ಆಗೋದಂತೆ. ಓಕೆ, ಅವರು ಹೇಳಿದ್ದಾರೆ, ಡಿಸ್ಕಸ್ ಮಾಡಿದ್ದಾರೆ. ಇನ್ಫೋ ಗ್ಲೋಬ್ ಅವರು ಮತ್ತೆ ಆರ್ಚರ್ ಅವರು ಇಬ್ರು ಡಿಸ್ಕಸ್ ಮಾಡಿದ್ದಾರೆ, ಪಾರ್ಟ್ನರ್ಶಿಪ್ ಆಗಿದ್ದಾರೆ. ಆಮೇಲೆ ಹೇಳಿದ್ದಾರೆ ಇದು 2026 ಲಾಂಚ್ ಮಾಡ್ತಾ ಇರುತ್ತೆ Airtaxis. ಡೆಲ್ಲಿದಲ್ಲಿ ಲಾಂಚ್ ಮಾಡ್ತಾರಂತೆ. ಡೆಲ್ಲಿಲಿ ನೀವು ಡೆಲ್ಲಿ ಗೌರ್ಗಮ್ ಹೋಗ್ಬೇಕಂದ್ರೆ ಟ್ರಾಫಿಕ್ ಎಲ್ಲ ತುಂಬಾ ಇರುತ್ತೆ. ಆಮೇಲೆ ನಮ್ಗೆ 60 ನಿಮಿಷ ಅಂದ್ರೆ 1 ಅವರ್ 1.5 ಅವರ್ ಆಗುತ್ತೆ. ಆದ್ರೆ ಈ Airtaxis ಯೂಸ್ ಮಾಡ್ರೆ
ಕೇವಲ 7 ನಿಮಿಷದಲ್ಲಿ ಹೋಗ್ಬೋದಂತೆ. ಮೈಂಡ್ ಬ್ಲೋಯಿಂಗ್ ಫೀಚರ್ ಅಂತ ಹೇಳ್ಬೇಕು. ನೋಡೋಣ ಯಾವಾಗ ತರ್ತಾರಂತೆ ಈ ಫೀಚರ್. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆಮೇಲೆ ಪ್ಲಸ್ ಎಷ್ಟು ಕಾಸ್ಟ್ ಇರುತ್ತೆ ಅಂತ ನೋಡ್ಬೇಕು. ಇನ್ನ ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ಟು ಆಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್. ಅದೇನಪ್ಪಾ ಆಗತ್ತಂದ್ರೆ, ಒಬ್ಬ ಜರ್ನಲಿಸ್ಟ್ ಇದ್ದ, ಅವನ ಹೆಸರು ಗುಪ್ತಾ ಅಂತ. ಓಕೆ, ಅವನು ಜರ್ನಲಿಸಂ 25 ವರ್ಷ ಅವನು. ಅದಕ್ಕೇನೆ ಬಂಬಲ್ ಅಂತ ಒಂದು ಆ್ಯಪ್. ಬಂಬಲ್ ಅಂದ್ರೆ ಚಾಟಿಂಗ್ ಆ್ಯಪ್, ಅದು ಹುಡುಗಿರ ಜೊತೆ ಎಲ್ಲ ಡೇಟಿಂಗ್ ಆ್ಯಪ್ ತರ ಅದು. ಅದಕ್ಕೇನೆ ಒಬ್ರು ಹುಡುಗಿ ಸಿಕ್ಕಾಯ್ತು ಇವ್ರಿಗೆ. ಅದಕ್ಕೇನೆ ಇಬ್ರು ಚಾಟ್ ಮಾಡ್ತಾರೆ. ಚಾಟ್ ಮಾಡ್ಮೇಲೆ ಹುಡುಗಿ ಹೇಳ್ತು ಬಾ ರೆಸ್ಟೋರೆಂಟ್ ಅಲ್ಲಿ ಮೀಟ್ ಆಗೋಣ. ಮೀಟ್ ಆದ್ಮೇಲೆ ಹುಡುಗಿ ಆರ್ಡರ್ ಮಾಡ್ತು ಕೂಲ್ ಡ್ರಿಂಕ್ಸ್, ಮತ್ತೆ ಈ ಹುಡುಗ ರೆಡ್ ಬುಲ್ ಆರ್ಡರ್ ಮಾಡ್ದ. ಆಮೇಲೆ ಬಿಲ್ ತಂದಾಗ ಇವ್ನು ಶಾಕ್ ಆಗ್ತಾನೆ. 15,880 ರೂಪಾಯಿ ಆಗೈತೆ. ಏನಪ್ಪಾ ಇಷ್ಟೊಂದು ಕೇಳ್ತಾನೆ, ಏನ್ ಇಷ್ಟೊಂದು ಆಗೈತಲ್ಲ ದುಡ್ಡು, ಬೇರೆ ನಾವು ರೆಡ್ ಬುಲ್ ಆರ್ಡರ್ ಮಾಡಿ ಮತ್ತೆ ಕೋಲ್ಡ್ ಡ್ರಿಂಕ್ಸ್. ಅವಾಗ ಹೇಳ್ತಾನೆ, ಆಕ್ಚುಲಿ ಹುಡುಗಿ ಸ್ಟೇ ಮಾಡೋರ್ ನೈಟ್ ಇಂದ ಚಿಕನ್ ಟಿಕ್ಕಾ ಆರ್ಡರ್ ಮಾಡೋದೆ, ಮತ್ತೆ ಓಡ್ಕಾ ಆರ್ಡರ್ ಮಾಡೋರೆ, ಮತ್ತೆ ವಾಟರ್ ಬಾಟಲ್ ಆರ್ಡರ್ ಮಾಡೋರೆ. ಅದಕ್ಕೆ ಇಷ್ಟೊಂದು ಬಿಲ್ ಆಗುತ್ತೆ, ನೀನ್ ಕಟ್ಲೇಬೇಕಂತ ಹೇಳೋರೆ. ಅವಾಗ ಹುಡುಗಿ ಹೇಳ್ತಾಳೆ, ನಾವು ವಾಶ್ರೂಮ್ಗೆ ಹೋಗ್ಬರ್ತೀನಿ 1 ನಿಮಿಷ ಅಷ್ಟೇ ಅಂತ. ಅವಾಗ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ಹೇಳ್ತಾ ಇರ್ತಾಳೆ, ನಮ್ಮ ತಂದೆ ಬಂದ್ರು ನಮ್ಮ ಅಣ್ಣ ಬಂದ್ರು ಅದಕ್ಕೆ ಹೋಗ್ಬಿಟ್ಟೆ ಅಂತ. ಅದಕ್ಕೆ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಯಾರು ಮಾಡ್ಸಿದ್ರೆ ಫಸ್ಟ್ ಹೋಟೆಲ್ ಅವ್ರಿಗೆ ಮಾಡ್ಸಿದ್ದು. ಹೋಟೆಲ್ ಒಬ್ರ ಹುಡುಗಿ ಕಳ್ಸ್ಬಿಟ್ಟು ಈ ತರ ಬಂಬಲ್ ಆ್ಯಪ್ ಅಲ್ಲಿ ಮಾಡ್ಸಿ ಒಬ್ರು ಹುಡುಗಿರ ಕಳ್ಸಿ ಹುಡುಗರ್ನ, ಆಮೇಲೆ ಅವ್ರ ದುಡ್ಡೆಲ್ಲ ಜೇಬಿಂದ ಖಾಲಿ ಮಾಡ್ಸಕ್ ಈ ತರ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ನೀವು ಅಷ್ಟೇ ಸೈಬರ್ ಫ್ರಾಡ್ ಆಗ್ಬೇಡಿ. ಇವ್ನ ಆಗೋರೆ ಈ ವ್ಯಕ್ತಿ ಸೈಬರ್ ಫ್ರಾಡ್. ಅದಕ್ಕೆ ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ. ಏನು ಹುಡುಗಿ ಮುಂದೆ ಇದ್ರೆ ಹುಡ್ಗ ಓಕೆನಾ ಆಯ್ತು 20,000 10,000 ಅಷ್ಟೇನಾ ಕಟ್ತೀನಿ ಅಂತ ಹೇಳ್ತಾ ಇರ್ತಾರೆ ಹುಡುಗರು. ತುಂಬಾ ಲಾಸ್ ಮಾಡ್ಕೊಂತಾರೆ ಹುಡುಗರು ದುಡ್ಡನ್ನ. ಅದಕ್ಕೆ ದಯವಿಟ್ಟು ಈ ತರ ಸೈಬರ್ ಫ್ರಾಡ್ ಆಗೋದು ನಿಲ್ಸ್ಬೇಕು. ಪೊಲೀಸರು ಈ ತರ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಇದೆಲ್ಲ ಡೇಟಿಂಗ್ ಆಪ್ಸ್ಗೆ. ಓಕೆ, ಇಲ್ಲಿಗೆ ಟೆಕ್ ನ್ಯೂಸ್ ಮುಕ್ತಾಯ ಆಗ್ತದೆ. ಟೆಕ್ ನ್ಯೂಸ್ ಇಷ್ಟ ಆಗಿದೆ ದಯವಿಟ್ಟು ಟೆಕ್ ವಿಬ್ರಾಚ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆಮೇಲೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ ತುಂಬಾ ಪ್ರೋತ್ಸಾಹ ನೀಡ್ತೀರಾ ನನಗೆ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.